ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಈಸ್ ಲೈಕ್ ಮೈ ಟೆಂಪಲ್. Whenever I go, no, whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? Or you want me to go to BJP office? It is my office. It is my temple. ನೋಡ್ರಿ, ನಾನು ಯಾವ ಪ್ರಾರ್ಥನೆ ಅವಶ್ಯಕತೆನೂ ಇಲ್ಲ. ಅರ್ಥ ಆಗೈತ್ಯಾ? ನಾನೇ ಹೋಗ್ತೀನಿ, ನಂದೇನಾದ್ರು ಮಾತಾಡ್ತೀನಿ. ನನ್ನಂಗೆ 4-5 ಜನ ಮಿನಿಸ್ಟ್ರು ನನ್ನ ಜೊತೆ ಬಂದ್ರು. ನನಗೆ ಯಾರು ಟೈಮು ಕೇಳಿಲ್ಲ. ನಾನು ಸುಮ್ಮನೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಡೀರ ನಾನು ಬರ್ತೀನಿ ಅಂತ ಹೋದೆ. ಜಸ್ಟ್ ಹಲೋ 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 ಅಂತೇಳಿ ಪ್ಯೂನಿಂದ ಹಿಡಿದು ದೊಡ್ಡವ್ರ ಗಂಟ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀನಿ. ನೋ, ಇಟ್ ಈಸ್ ಆಲ್ ಬೋಗಸ್, ಆಲ್ ಪ್ಲಾಂಟೆಡ್ ಸ್ಟೋರಿ. ದೇರ್ ಆರ್ ಲಾಟ್ ಆಫ್ ಪ್ಲಾಂಟಿಂಗ್ ಸ್ಟೋರೀಸ್ ಆನ್ ವೇರಿಯಸ್ ಇಶ್ಯೂ. ಈಗ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ಅವ್ರು ನಮ್ಮ ಮೈಸೂರವರು. ಇಸ್ ಎ ಗ್ರೇಟ್ ಮ್ಯಾನ್ ವಿಚ್ ಐ ಅಡ್ಮೈರ್ ಈಸ್ ನಾಲೆಜ್ ಅಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಅಂಡ್ ಆಲ್. ಅವ್ರಿಗೂ ಬೇಕಾದಷ್ಟು ಜನ ಕಲ್ಲು ಹೊಡೆಯವರು ಇದ್ದಾರೆ, ಟೀಕೆ ಮಾಡೋರು, ಟಿಪ್ಪಣಿ ಮಾಡೋದು. ಪಾಪ he came all the way from this one. He waited for, he went to Krishna's house to meet his family. Then he came here. Last time ನನ್ನ ಮಗಳು ಹೋಗಿದ್ಲಂತೆ. ಈ ಸತಿ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ. ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ.